ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತು ತಾರೀಕು ಬಂದ್ಬಿಟ್ಟು 1ನೇ ತಾರೀಕು ಮಾರ್ಚು, ಸಂಡೇ, ಭಾನುವಾರ. ಟೈಮ್ ಬಂದ್ಬಿಟ್ಟು ರಾತ್ರಿ ಒಂದು 10:17. ಓಕೆನಾ? ಸೊ ಟೈಮು ಕಾಣಿಸ್ತಿರುತ್ತೆ ಅಂತ ಅಂದ್ಕೊಡ್ತೀನಿ ನೋಡಿ. ಡೇಟು ಮತ್ತು ಟೈಮ್ ಕಾಣಿಸ್ತಿದ್ಯಾ? ಇನ್ನೂ 2ನೇ ತಾರೀಕು ಆಗಿಲ್ಲ. ಡೈಲಿ ರೂಟೀನ್ ಏನಿರುತ್ತೆ ನೈಟ್ ಶಿಫ್ಟ್. ಓಕೆನಾ? ನಮ್ಮದು ನೈಟ್ ಡ್ಯೂಟಿ. ಬನ್ನಿ ನೋಡವ. ಇದು ಬಂದ್ಬಿಟ್ಟು ಕೌಂಟು ನಿಮಗೆ ಗೊತ್ತಾಗುತ್ತೆ. ಸೊ 2ನೇ ತಾರೀಕಿಗೆ ಕೌಂಟ್ ತೊಗೊಳ್ತೀನಿ. ಏನಕ್ಕಂದರೆ ನಾನು ಡ್ಯೂಟಿ ಎಂಡ್ ಮಾಡೋದು ಬಂದ್ಬಿಟ್ಟು 2ನೇ ತಾರೀಕು ಮಾರ್ನಿಂಗು. ಸೊ ಅದರಿಂದ 2ನೇ ತಾರೀಕು ಕೌಂಟ್ ತೊಗೊಳ್ತೀನಿ. ಆಲ್ಮೋಸ್ಟ್ ವೀಕೆಂಡ್ ಮುಗಿತಾ ಬರುತ್ತೆ. ಯಾವ ಥರ ಡ್ಯೂಟಿ ಇರುತ್ತೆ ಏನು ಎತ್ತ ಅಂತ ನೋಡೋಣ ಇವತ್ತು. ಓಕೆನಾ? ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಬರೀಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಡ್ಯೂಟಿ ಇವಾಗ ಒಂದು ಬಂದಿದೆ 11:33. ಸೊ ತೊಗೊಂಡಿದ್ದೀನಿ. ಅದು ಯಾವುದೋ ಗೈಸ್, ನಾನು ಎಷ್ಟು 290 ರೂಪಾಯಿನೂ ಅಷ್ಟೇ. 17 ಕಿಲೋಮೀಟ್ರ್ ಡ್ರಾಪ್ ಇರಬೇಕು. ಸೊ ಬನ್ನಿ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಮುಂಚೆ ಬುಕ್ಕಿಂಗ್ ಬರ್ತಿತ್ತು 111 ರೂಪಾಯಿ, 130 ರೂಪಾಯಿ, 160 ರೂಪಾಯಿ ಈ ಥರ ತೊಗೊಳ್ಳಿಲ್ಲ ನಾನು. ಸೊ ಈ ಒಂದು ಬುಕ್ಕಿಂಗ್ ನಾನು ತೊಗೊಂಡಿದ್ದೀನಿ ಇವಾಗ 11:33. ಸೊ ಬನ್ನಿ ಹೋಗ್ಬಿಟ್ಟು ಕರ್ಕೊಂಡೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಈ ಥರ ಮೊದಲನೇದು ಡ್ರಾಪ್ ಆಯಿತು. ಏನಾಯಿತು ಅಂತಂದರೆ, ಈ ಫೋನ್ ಏನಿದೆ ಇದು ಇವಾಗ ಏನು ತೋರಿಸ್ತಾಯಿದ್ದು ನೋಡ್ತಾ ಇದ್ದೀರಾ, ಈ ಫೋನ್ ಬಂದ್ಬಿಟ್ಟು ಪೂರ್ತಿ ಹ್ಯಾಂಗ್ ಆಗೋಯ್ತು ಅಂದ್ಕೊಳ್ಳಿ. ಪೂರ್ತಿ ಬಿಸಿ ನೋಡಿ, ರಾತ್ರಿನೂ ಎಷ್ಟು ಬಿಸಿ ಆಯಿತು ಅಂದರೆ ಫೋನ್ ಇದು ಯಾಕೋ ಫೋನ್ ಸರಿಗಿಲ್ಲ. ಇದು ತೋರಿಸ್ಬೇಕಿದು 297 ರೂಪಾಯಿ ಕೊಟ್ಟಿದ್ದಾನೆ ನೋಡಿರಿ. ಅದು 17 ಕಿಲೋಮೀಟ್ರ್ ಡ್ರಾಪ್ ಇದ್ದಿದ್ದು ಬಂದ್ಬಿಟ್ಟು ಎಷ್ಟಾಯಿತು, 3 ಕಿಲೋಮೀಟ್ರ್ ಜಾಸ್ತಿ ಆಗೈತೆ. ಈ ಮ್ಯಾಪು ಹ್ಯಾಂಗಾಗಿ ಫೋನೆಲ್ಲ ಸ್ವಿಚ್ ಆಫ್ ಆಗಿ ಏನೋ ಕತೆ ಆಗೈತಿ. ಹಂಗೆ ಆಯಿತು. ಡ್ಯೂಟಿಗಳು ಕಂಟಿನ್ಯೂಸ್ ಆಗಿ ಬರ್ತಿತ್ತು, ಬಟ್ ಫೋನ್ ಹ್ಯಾಂಗ್ ಆಗ್ತಿದ್ದರಿಂದ ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ. ಅದಕ್ಕೆ ಡ್ಯೂಟಿನ ಆಫ್ ಮಾಡಿಕೊಂಡೆ. ಟೈಮ್ ಬಂದ್ಬಿಟ್ಟು 12:31. ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಇವಾಗ ಆನ್ ಮಾಡಿಕೊಂಡೆ ನೋಡ್ರಿ. ಇಲ್ಲಿ ಫೋನ್ ನೋಡ್ರಿ, ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಹ್ಯಾಂಗ್ ಆಗುತ್ತೆ ಅಂತ. ನೋಡಿ ಇಲ್ಲಿ 3 ಕಿಲೋಮೀಟ್ರ್ ಪಿಕಪ್ಪು. ಸೊ 2 ಕಿಲೋಮೀಟ್ರ್ ಪಿಕಪ್ಪು ನೋಡ್ರಿ. ಇಲ್ಲಿ ಡ್ಯೂಟಿಗಳು ಬರೋದೇ ಗೊತ್ತಾಗ್ತಿಲ್ಲ. 297 ಅಲ್ಲ, ಇದೇನೋ ರನ್ ಟೆಸ್ಟ್ ಅಂತೇನೋ ಗೊತ್ತೈತೆ ಕೆಳಗಡೆ ನೋಡಿ. ಇದು ಟ್ರಿಪ್ ರಿಕ್ವೆಸ್ಟ್ ಪಾಸ್ಡ್ ರನ್ ಟೆಸ್ಟ್ ಫ್ರಮ್ ದಿ ಹೆಲ್ಪ್ ಮೆನು ಅಂತ ಐತೆ. ಹೆಲ್ಪ್ ಮೆನು ಅಂತ ಐತೆ. ಹೆಲ್ಪು 2ನೇದು ಡ್ರಾಪ್ ಆಯಿತು 130 ರೂಪಾಯಿ. ಬಟ್ ಇನ್ನೊಂದು ಡ್ಯೂಟಿ ಬಿದ್ದಿದೆ ಇಲ್ಲಿಂದನೇ. ಇದೆಷ್ಟು ಕೊಡ್ತಾನೆ ನೋಡೋಣ. ಇದೆ ಇನ್ನೂ ಅಪ್ಡೇಟ್ ಆಗಿಲ್ಲ. 2ನೇದು ಟೈಮ್ ಬಂದ್ಬಿಟ್ಟು 1:02. ಇವಾಗ ಇನ್ನೊಂದು ಡ್ಯೂಟಿ ಬಿದ್ದಿರೋದು ಏರ್ಪೋರ್ಟ್ ಬಿದ್ದೈತೆ. 167 ರೂಪಾಯಿ ಕೊಟ್ಟಾನೆ ನೋಡಿ. ಇದು ಇನ್ನೊಂದು ಡ್ಯೂಟಿ ಬಂದ್ಬಿಟ್ಟು ಏರ್ಪೋರ್ಟ್ಗೆ. ಸೊ 162 ನೋಡಿ. 2.5 ಕಿಲೋಮೀಟ್ರ್ ಪಿಕಪ್ ಇದೆ. ಇದು ಆ್ಯಡ್ ಮಾಡ್ಕೊಂಬೋಣ. 162 ಪ್ಲಸ್ಸು ಸ್ಟಾರ್ಟಿಂಗ್ದು ಎಷ್ಟು ಅಮೌಂಟ್ ಅದು ಫಸ್ಟ್ನೇ ಡ್ಯೂಟಿದು 297 ಅಲ್ಲ, 297, 459 ರೂಪಾಯಿ ಅರ್ನಿಂಗ್ಸು. ಸೊ ಬನ್ನಿ ಗೈಸ್ 3ನೇದಕ್ಕೆ ಪಿಕ್ ಮಾಡೋಕ್ಕೆ ಹೋಗೋಣ. ಇನ್ನೊಂದು ಡ್ರಾಪ್ ಆಯಿತು 3ನೇದು ಟರ್ಮಿನಲ್ 1, 678 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೊ ತೊಗೊಂಡಿದ್ದೀನಿ. ಟೈಮ್ ಕರೆಕ್ಟಾಗಿ 2 ಗಂಟೆ. ನೋಡೋಣ ಇಲ್ಲಿ ಈ ಕಡೆಯಿಂದ ಯಾವುದೋ ಟೋಕನ್ ಕೊಡ್ತಾನೆ ಏನು ಕತೆ ಅಂತ. ನನಗೆ ಬಂದ್ಬಿಟ್ಟು ಎಷ್ಟು 524 ರೂಪಾಯಿ ಕೊಟ್ಟವನೆ. ಸಡನ್ ಕೊಟ್ಟ. ಬನ್ನಿ ಹೋಗೋಣ. ನನಗೆ ಬಂದಿರೋ ಒಂದಷ್ಟು ಕಮೆಂಟ್ಸ್ಗಳು ಏನಿದೆ, ಸೊ ರಿಪ್ಲೈ ಮಾಡೋಕ್ಕಾಗಿಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಮೆಸೇಜ್ಗಳು ಮಾಡಿದ್ದೀರಾ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಆದಷ್ಟು ಫ್ರೀ ಮಾಡಿಕೊಂಡು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡಬೇಕು. ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಯಾವ್ದು ಬಂದಿರೋದು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬಂದಿರೋ ಕಮೆಂಟ್ಗಳು ಏನಂತ ಹೇಳಿದ್ರೆ, ಬ್ರೋ ನೈಟ್ ಹೊತ್ತು ಯಾಕೆ ಮಾಡ್ತೀರಾ, ಬೆಳಗ್ಗೆ ಹೊತ್ತು ಯಾಕೆ ಮಾಡೋಲ್ಲ ಡ್ಯೂಟಿನ ನೀವು ಅಂತ ಸುಮಾರು ಜನ ಅದನ್ನೇ ಕೇಳ್ತಿದ್ದೀರಾ.
ಸುಮಾರು ಅದಕ್ಕೆ ಆನ್ಸರ್ ನಾನು ತುಂಬ ಹಳೆ ವಿಡಿಯೋಗಳಲ್ಲೂ ಕೊಟ್ಟಿದ್ದೀನಿ. ಸೊ ಆದರೂ ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕ್ಯಾಬ್ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಆಯಿತಾ, ಅಥವಾ ನನ್ನ ಚಾನಲ್ನ ಸ್ಟಾರ್ಟಿಂಗ್ ತುಂಬ ವರ್ಷಗಳಿಂದ ಬಂದಿರೋರು ಯಾರು ಇದ್ದರೂ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಈ ಒಂದು ಫ್ಲೀಟ್ ಕಂಪ್ನಿಗಳಲ್ಲಿ ಗಾಡಿ ತೊಗೊಂಡಾಗ ಅವಾಗೆಲ್ಲ ನಾನು ಬೆಳಗ್ಗೆ ಹೊತ್ತೇ ಮಾಡ್ತಿದ್ದು ಜಾಸ್ತಿ ಆಯಿತಾ. ಸೊ ನನಗೆ ಅನುಭವ ಇದೆ, ಬೆಳಗ್ಗೆ ಹೊತ್ತು ಯಾವ ಥರ ಡ್ಯೂಟಿ ಕೊಡ್ತಾನೆ ಏನು ಎತ್ತ. ಬೆಳಗ್ಗೆ ಹೊತ್ತು 12 ಅವರ್ ಡ್ಯೂಟಿ ಮಾಡಿದ್ರೆ ಎಷ್ಟಾಗುತ್ತೆ, ಅಥವಾ 8 ಅವರ್ 7 ಅವರ್ ಮಾಡಿದ್ರೆ ಎಷ್ಟಾಗುತ್ತೆ, 12 ಅವರ್ ಡ್ಯೂಟಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅದಕ್ಕೆ CNG ಎಷ್ಟು ಹೋಗುತ್ತೆ, ಖರ್ಚೆಲ್ಲ ಹೋಗಿ ಎಷ್ಟು ಮಿಕ್ಕೊಳ್ಳೋದು ಬೆಳಗ್ಗೆ ಹೊತ್ತು. ಸೊ ನೈಟ್ ಹೊತ್ತು ಮಾಡಿದ್ರೆ ಏನು ಎತ್ತ ಅನ್ನೋದು ನನಗೂ, ಅಂದರೆ ನೈಟ್ ಹೊತ್ತು ಮಾಡಿದ್ರೆ ಎಷ್ಟಾಗುತ್ತೆ ಏನು ಎತ್ತ, ಎಕ್ಸ್ಪೆನ್ಸ್ ಏನಾಗುತ್ತೆ ಅಂತೆಲ್ಲ ನನಗೆ ಅನುಭವ ಇದೆ. ರೀಸನಿಂದ ಬೆಳಗ್ಗೆ ಹೊತ್ತು ರಿಸ್ಕ್ ತೊಗೊಂಡು ಮಾಡೋದಕ್ಕಿಂತ ನೈಟ್ ಹೊತ್ತೇ ನಿಂಗೆ ಸ್ವಲ್ಪ ಏನೋ ಒಂದೊಂದ್ಸಲ ಡ್ಯೂಟಿಗಳು ಕಡಿಮೆನೇ, ನೈಟ್ ಹೊತ್ತು ಆಲ್ಮೋಸ್ಟ್ ಕಡಿಮೆನೇ ಡ್ಯೂಟಿಗಳು, ಬೆಳಗ್ಗೆ ಹೋಲ್ಸ್ಕೊಂಡ್ರೆ ಡ್ಯೂಟಿಗಳು ಕಮ್ಮಿ ಇರುತ್ತೆ ಆಯಿತಾ. ಬಟ್ ಸ್ವಲ್ಪ ಅದು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳಿರಲ್ಲ, ಕಾಯಬೇಕು, ವೆಯ್ಟ್ ಮಾಡಿ ಡ್ಯೂಟಿ ಮಾಡಬೇಕು, ಆ ಥರ ಇರುತ್ತೆ. ಸೊ ಅಷ್ಟೇ. ಆಲ್ಮೋಸ್ಟ್ ಬೆಳಗ್ಗೆ ನಾವು 12 ಅವರಲ್ಲಿ ಆ ಟ್ರಾಫಿಕಲ್ಲಿ ಒಂದೊಂದು ಬುಕ್ಕಿಂಗ್ ಡ್ರಾಪ್ ಮಾಡೋದಕ್ಕೆ ಎಷ್ಟೊತ್ತಾಗತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಬೆಳಗ್ಗೆ ಮಾಡೋದಕ್ಕಿಂತ ಬೆಟರ್ ಅಂದ್ರೆ ನೈಟ್ ಅಂತ ನಾನು ಅದಕ್ಕೋಸ್ಕರ ನನಗೆ ಅಡ್ಜಸ್ಟ್ ಆಗಿರೋದು ನೈಟು. ಸೊ ಆ ಒಂದು ರೀಸನಿಂದ ನಾನು ನೈಟೇ ಡ್ಯೂಟಿನ ಮಾಡೋದು ಅದೊಂದು. ಮತ್ತು ಇನ್ನೂ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನೈಟ್ಗೂ ಬೆಳಗ್ಗೆಗೂ ನೀವು ಬೆಳಗ್ಗೆ ಹೊತ್ತು ಡ್ಯೂಟಿ ಮಾಡ್ರಿ ಆಯಿತಾ, ಡ್ಯೂಟಿಗಳು ಪೀಕ್ ಅವರಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾನೆ, ಸರಿ ಆಯಿತು. ಸೊ ಆ ಪೀಕ್ ಅವರಲ್ಲಿ ಅವ್ನು ಕೊಡೋವಂಥ ಪೀಕ್ ಅವರಲ್ಲಿ ಅಮೌಂಟ್ ಎಷ್ಟು ಜಾಸ್ತಿ ಕೊಡ್ತಾನೆ, ಆ ಪೀಕ್ ಅವರಲ್ಲಿ ನೀವು ಎಷ್ಟು ಡ್ಯೂಟಿಗಳನ್ನ ಮಾಡೋಕ್ಕೆ ಸಾಧ್ಯ ಆ ಟ್ರಾಫಿಕಲ್ಲಿ, ಅದನ್ನು ಯೋಚನೆ ಮಾಡ್ರಿ ಆಯಿತಾ, ಅದೊಂದು. ಮತ್ತು ನಿಮಗೆ ಕಾಲು ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ. ಸೊ ಕಾಲು ಯಾವ ಥರ ಎಷ್ಟರ ಮಟ್ಟಿಗೆ ಹೆಲ್ತ್ ಹಾಳಾಗುತ್ತೆ, ನಿಮ್ಮ ಕಾಲು ಮೈ ಕೈ ನೋವೆಲ್ಲ ಬರೋದು, ಗಾಡಿ ಯಾವ ಥರ ಕಂಡೀಷನ್ ಹಾಳಾಗುತ್ತೆ ಆಫೀಸ್ದಲ್ಲಿ, ಆ ಟ್ರಾಫಿಕಲ್ಲಿ ಕ್ಲಚ್ ಹಿಡಿಯೋದು ಬಿಡೋದು, ಕ್ಲಚ್ ಹಿಡಿಯೋದು, ಬ್ರೇಕ್ ಹಿಡಿಯೋದು, ಈಗ ಮಾಡಿ ಗಾಡಿ ಕಂಡೀಷನ್ ಯಾವ ಥರ ಆಗುತ್ತೆ ಅದೊಂದು ಯೋಚನೆ ಮಾಡಿರಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೈಟ್ ಹೊತ್ತು ನೀವು ನಿಮ್ಗೆ 4 ಕಿಲೋಮೀಟ್ರ್ ಕೊಟ್ಟರು ನೀವು 5 ನಿಮಿಷಕ್ಕಿಲ್ಲ, ಒಂದು 10 ನಿಮಿಷ ಒಳಗಡೆ, ಇಲ್ಲ 5 ನಿಮಿಷ 10 ನಿಮಿಷದ ಒಳಗಡೆ ಹೋಗ್ಬೋದು ಅಂದ್ಕೊಳ್ಳಿ. ಸೊ ಅದೇ ನೀವು ಬೆಳಗ್ಗೆ ಹೊತ್ತೇನಾದರೂ ಪಿಕಪ್ ನಿಮಗೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಪಿಕಪ್ ಇದ್ದಿರುತ್ತೆ ಅಂದ್ಕೊಳ್ಳಿ ಪೀಕ್ ಅವರಲ್ಲಿ ಬೆಳಗ್ಗೆ ಹೊತ್ತು. ಸೊ ಓಕೆನಾ. ಸೊ ನೀವು ಆ ಟ್ರಾಫಿಕಲ್ಲಿ ಪಿಕಪ್ ಲೊಕೇಶನ್ಗೆ ಹೋಗೋಷ್ಟೊತ್ತಿಗೆ ಅದು ಕ್ಯಾನ್ಸಲ್ ಮಾಡ್ತಾನೆ ಪ್ಯಾಸೆಂಜರು. ಏನಕ್ಕೆ ಆ ಪ್ಯಾಸೆಂಜರ್ಗೆ ಕಾಯಿಂದ ತಾಳ್ಮೆ ಇರಲ್ಲ, ಒಂದು ಆ್ಯಪಲ್ಲಿ ಅಂತ ಬುಕ್ ಮಾಡಿರಲ್ಲ, 2-3 ಆ್ಯಪಲ್ಲಿ ಬುಕ್ ಮಾಡ್ತಾನೆ. ಸೊ ಯಾವ ಫಸ್ಟ್ ಗಾಡಿ ಬರುತ್ತೆ ಅದನ್ನು ಇಟ್ಕೊಂಡು ಮಿಕ್ಕಿದೆಲ್ಲ ಕ್ಯಾನ್ಸಲ್ ಮಾಡ್ತಾನೆ, ಆ ಥರ ಆಗುತ್ತೆ. ಸೊ ಇದೊಂಥರ ಎಲ್ಲವು ಆಯಿತಾ. ಬೆಳಗ್ಗೆ ಹೊತ್ತಿನ ಟ್ರಾಫಿಕ್ 2 ಕಿಲೋಮೀಟ್ರಿಗೇ ಹತ್ರ ಒಂದು 20 ನಿಮಿಷ 15 ನಿಮಿಷ ಎಲ್ಲ ತೋರಿಸಿರೋದಿದೆ. 15 ನಿಮಿಷ 20 ನಿಮಿಷ 2 ಕಿಲೋಮೀಟ್ರ್ ಪಿಕಪ್ಗೆ. ಸೊ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಹೊತ್ತು ಅದೊಂದು ಪ್ರಾಬ್ಲಮ್. ಅದೇ ನೈಟ್ ಹೊತ್ತಾದ್ರೆ ನೀವು 2 ಕಿಲೋಮೀಟ್ರ್ ಅಲ್ಲ 5 ಕಿಲೋಮೀಟ್ರ್ ಇದ್ರೂ ನೀವು ಆರಾಮಾಗಿ ಬೇಗ ಹೋಗಿ ರೀಚ್ ಆಗ್ಬೋದು ಪ್ಯಾಸೆಂಜರ್ ಲೊಕೇಶನ್ಗೆ. ಸೊ ಅದೊಂದು ಬೆನಿಫಿಟ್ ಆಯಿತಾ. ನಾನು ಅರ್ನಿಂಗ್ಸು ವಿಚಾರಕ್ಕೆ ಹೋದರೆ ಹೌದು ನಿಜ, ಬೆಳಗ್ಗೆ ಹೊತ್ತು ಬುಕ್ಕಿಂಗ್ಸ್ ತುಂಬಾ ಹೆವಿ ಬುಕ್ಕಿಂಗ್ಸ್ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ಸ್ ಇರುತ್ತೆ. ಬಟ್ ನೈಟ್ ಹೊತ್ತು ಇರಲ್ಲ, ಏನು ಮಾಡೋಕ್ಕಾಗಲ್ಲ. ನೈಟ್ ಹೊತ್ತು ಇರಲ್ಲ. ಒಂದೊಂದ್ಸಲ ನಿಮ್ಮದು ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದಾಗ, ನಂದೀಗ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ನಂಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ, 1 ಪೀಕ್ ಅವರ್ ಡ್ಯೂಟಿ ಮಾಡ್ತೀನಿ. ಹೆಂಗೆ ಅಂತ ಹೇಳಿದ್ರೆ ಡೈಲಿ ಅದು 10 ಗಂಟೆ ನಾನು ಮಾಡ್ಕೊಳ್ತೀನಿ ಅಲ್ಲ, 11ರಿಂದ ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ತನಕ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ನಂದು ಆಗಿಲ್ಲ, ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ. ನನ್ನ ಟಾರ್ಗೆಟ್ ರೀಚ್ ಆದರೆ ನಾನು ಮನೆಗೆ ಹೊಟ್ಟೋಗ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಮಾಡೋಕ್ಕೆ ಹೋಗೋದು ಟಾರ್ಗೆಟ್ ಮೀರಿ ಆಯಿತಾ. ಅಕಸ್ಮಾತ್ ಟಾರ್ಗೆಟ್ ಆಗಿಲ್ಲ ಅಂತಂದರೆ ಪೀಕ್ ಅವರ್ ಏನಿದೆ ಒಂದು 11 ಗಂಟೆ ಇಲ್ಲ 12 ಗಂಟೆ ಮಧ್ಯಾಹ್ನ, ಸೊ ಅಲ್ಲಿ ತನಕ ಡ್ಯೂಟಿ ಮಾಡ್ಕೊಳ್ತೀನಿ. ಸೊ ಅವಾಗ ನಮ್ಮ ಟಾರ್ಗೆಟ್ ಅನ್ನೋದು ಅಲ್ಲಿಗೆ ಮ್ಯಾಚ್ ಆಗುತ್ತೆ, ಅಥವಾ ನಮಗೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಓಕೆನಾ. ಸೊ ಇದು ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದರೆ ಕರೆಕ್ಟಾಗಿ ನಾನು 12 ಅವರ್ ಡ್ಯೂಟಿ ಮಾಡ್ತಿಲ್ಲ ನಾನು. ಏನಕ್ಕಂತಂದರೆ ನಂಗೆ ಸ್ವಲ್ಪ ಹೆವಿ, ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ, ಸೊ ಅಷ್ಟು ಮಟ್ಟಿಗೆ ನಾನು ಕರೆಕ್ಟಾಗಿ 12 ಅವರ್ಸ್ ಲಾಗಿನ್ ಇದ್ದು ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ. ಕರೆಕ್ಟಾಗಿ ನಾನು ನೈಟೇ ಏನು ಆನ್ ಮಾಡ್ಕೊಳ್ತೀನಿ, ಅದೆಲ್ಲ ಅದೇ ಇದರಲ್ಲಿ 12 ಅವರ್ಸ್ ಡ್ಯೂಟಿ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ 4-4.5 5,000 ರೂಪಾಯಿ ತನಕ ಮಾಡ್ಬೋದು ಬರೀ 12 ಅವರ್ಗೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇದು ನನ್ನ ಒಂದು ಅನುಭವ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಯಾಕೆ ಬೆಳಗ್ಗೆ ಹೊತ್ತು ಮಾಡಲ್ಲ ಅಂತ. ಸೊ ಈ ಥರ ತೊಂದರೆಗಳು ಇರುತ್ತೆ. ಓಕೆ.